ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯನಾಳದ ಕಾಯಿಲೆಗಳು ಹೈರಿಸ್ಕ್ ಕಾಯಿಲೆಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನು ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ಬಹುದೊಡ್ಡದಾಗಿರುತ್ತೆ. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಗಳಿಂದಾಗಿ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರುವುದು ಕಾಲುಗಳಲ್ಲಿನ ರಕ್ತದ ಹರಿವನ್ನು ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೇನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ. ಆದರೆ ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದಕ್ಕೆ ಹೋಮಿಯೋಪತಿಯಲ್ಲಿ ಪರಿಣಾಮಕಾರಿ ಹಾಗೂ ಶಾಶ್ವತ ಪರಿಹಾರವಿದೆ. ಈ ಬಗ್ಗೆ ತಿಳಿಸೋದಕ್ಕೆ ನಮ್ಮ ಜೊತೆಗೆ ಇರ್ತಾರೆ ನಮ್ಮ ಹೋಮಿಯೋಪತಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ಶೋ. ಥ್ಯಾಂಕ್ ಯು. ಈಗ ಜ್ವರ, ಶೀತ, ಕೆಮ್ಮು, ನೆಗಡಿ ಯಾವ ರೀತಿ ಕಾಯಿಲೆಗಳಾಗ್ಬಿಟ್ಟಿತ್ತು, ಅದೇ ರೀತಿ ವೆರಿಕೋಸ್ ವೇನ್ಸ್ ಕೂಡ ತುಂಬಾನೇ ಕಾಮನ್ ಆಗ್ಬಿಟ್ಟೆ. ಹಿಂದೆ ತುಂಬಾ ವಿರಳ ನಾವು ಕೇಳ್ತಾ ಇದ್ದು, ಬಟ್ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲೂ ಅದೇ ರೋಗ ಅಂತ ಕೇಳ್ತಿದ್ದೀವಿ. ದೊಡ್ಡ ವಯಸ್ಸಾದವರಲ್ಲೂ ಅಷ್ಟೇ, ಇನ್ನು ವಯಸ್ಕರಲ್ಲೂ ಕೂಡ ಆ ರೋಗವನ್ನು ಕಾಮನ್ ಆಗಿ ಕಾಣ್ತಾ ಇದ್ವಿ. ಯಾಕಿಷ್ಟು ಬಾಧೆಯನ್ನು ಕೊಡ್ತಾ ಇದೆ ವೆರಿಕೋಸ್ ವೇನ್ಸ್ ಅಂದ್ರೆ ಏನು? ಖಂಡಿತ ನೀವು ಹೇಳ್ದಂಗೆ ಇವತ್ತಿನ ದಿನಗಳಲ್ಲಿ ಈ ರೀತಿಯ ಒಂದು ವೆರಿಕೋಸ್ ವೇನ್ಸ್ಗೆ ಬಳಲ್ತಾ ಇರೋ ಜನ ದಿನೇ ದಿನೇ ಹೆಚ್ಚಾಗ್ತಾನೆ ಇದ್ದಾರೆ ಅಂತ ಹೇಳ್ಬೋದಾಗುತ್ತೆ. ಸೊ ಇದೊಂದು ಆಕ್ಯುಪೇಷನಲ್ ಅಜಾರ್ಟ್ಸ್ ಆಗ್ತಾ ಇರೋದ್ರಿಂದ ಮತ್ತು ನಮ್ಮ ಜೀವನದ ಶೈಲಿ ಮೇಲೆ ಈ ಸಮಸ್ಯೆ ನಿಂತಿರೋದ್ರಿಂದ, ಸೊ ನಮ್ಮ ಲೈಫ್ ಸ್ಟೈಲಲ್ಲಿ, ನಮ್ಮ ಫುಡ್ ಹ್ಯಾಬಿಟ್ಸಲ್ಲಿ ಯಾವಾಗ ಚೇಂಜಸ್ ಆಗ್ತಾ ಇರುತ್ತೆ, ಆಗ ಈ ನಿಟ್ಟಿನ ಒಂದು ಸಮಸ್ಯೆಗಳು ಜನರಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾಗಿ ನೋಡ್ಬೋದಾಗತ್ತೆ. ವೆರಿಕೋಸ್ ವೇನ್ಸ್ ಅನ್ನೋದು ನಾವು ಉಬ್ಬಿದ ರಕ್ತನಾಳಗಳಂತ ಹೇಳಿ ಕರಿಬೋದು, ಅಥವಾ ತಿರುಚು ರಕ್ತನಾಳಗಳಂತ ಹೇಳಿ ಕೂಡ ಕರಿಬೋದಾಗತ್ತೆ. ಇದೊಂದು ಕಾಲಿನ ರಕ್ತನಾಳಗಳ ಮೇಲೆ ಕಂಡುಬರುವಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದಾಗತ್ತೆ. ಸೊ ಯಾವಾಗ ಮನುಷ್ಯನ ದೇಹದಲ್ಲಿ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಅನ್ನೋದು ಕಡಿಮೆ ಆಗುತ್ತೆ, ಆಗ ರಕ್ತನಾಳಗಳು ಉಬ್ಬುವಿಕೆಗೆ ಒಳಗಾಗುತ್ತೆ, ತಿರುಚುವಿಕೆಗೆ ಒಳಗಾಗುತ್ತೆ. ಇದೇ ಕಂಡೀಷನ್ನೇ ನಾವು ವೆರಿಕೋಸ್ ವೇನ್ಸ್ ಅಂತ ಹೇಳಿ ಕರಿಬೋದು. ಎಪಿಡಮಿಯಾಲಜಿಕಲಿ ನೋಡಬೇಕು ಅಂತ ಹೇಳಿದ್ರೆ ಸುಮಾರು 2 ಲಕ್ಷದಿಂದ 3 ಲಕ್ಷ ಜನರು ಒಂದು ವರ್ಷಕ್ಕೆ ಇವತ್ತಿನ ದಿನದಲ್ಲಿ ಈ ವೆರಿಕೋಸ್ ವೇನ್ಸ್ ಅನ್ನೋ ಕಂಡೀಷನ್ಸ್ಗೆ ತುತ್ತಾಗ್ತಾ ಬರ್ತಾ ಇದ್ದಾರೆ. ಯಾಕಂದರೆ ಜನರಲ್ಲಿ ನಿಂತ್ಕೊಂಡು ಕೆಲಸ ಮಾಡೋರು ಜನರು ಹೆಚ್ಚಾಗ್ತಾ ಇದ್ದಾರೆ. ಕೂತ್ಕೊಂಡೇ ಸೆಡೆಂಟರಿ ಲೈಫ್ ಥರನೇ ಕೂತ್ಕೊಂಡು ಕೆಲಸ ಮಾಡೋರು ಹೆಚ್ಚಾಗ್ತಾ ಇದ್ದಾರೆ. ಸೊ ಯಾವಾಗ ನಾವು ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ, ಅಥವಾ ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀವಿ, ದಿನನಿತ್ಯ ಜೀವನದಲ್ಲಿ ನಾವು ಕೂತ್ಕೊಳ್ಳೇಬೇಕು, ಎದೊಳ್ಳೇಬೇಕು, ನಡಿಲೇಬೇಕು. ಸೊ ಈ ಥರದ ಒಂದು ಸೆಡೆಂಟರಿ ಲೈಫ್ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೀವಿ. ಆಗ ಈ ರೀತಿನ ಒಂದು ರಕ್ತನಾಳಗಳಲ್ಲಿ ಉಬ್ಬುವಿಕೆಗೆ ಒಳಗಾಗುವಂಥ ಸಮಸ್ಯೆಗಳು ಬರುತ್ತೆ. ಯಾಕಂದರೆ ದೇಹದಲ್ಲಿ ರಕ್ತ ಸಂಚಾರ ಆಗುವಂಥದ್ದು ಬಹಳ ಮುಖ್ಯ. ಮನುಷ್ಯನ ದೇಹದಲ್ಲಿ ಹೃದಯದಿಂದ ಕಾಲಿಗೆ ಮತ್ತು ಕಾಲಿಂದ ಹೃದಯಕ್ಕೆ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಹೃದಯದಿಂದ ಶುದ್ಧ ರಕ್ತ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ಡು ಆರ್ಟ್ರೀಸ್ ಮೂಲಕ ಕಾಲಿಗೆ ಹೋಗುತ್ತೆ. ಸೊ ಅದು ಅಶುದ್ಧ ಆಗುತ್ತೆ. ತಿರ್ಗಾ ಅಶುದ್ಧ ರಕ್ತನ ತಿರ್ಗಾ ಶುದ್ಧೀಕರಣ ಮಾಡುವಂಥದ್ದು ಹೃದಯ ಮತ್ತು ಶ್ವಾಸಕೋಶ. ಕೆಳಗಡೆ ಉಳಿದಿರುವಂಥ ಒಂದು ಅಶುದ್ಧ ರಕ್ತನ ತಿರ್ಗಾ ಮೇಲ್ಗಡೆ ಕೊಂಡೊಯ್ಯೋ ಕೆಲಸ ಮಾಡುವಂಥದ್ದೇ ಈ ವೇನ್ಸ್ ಅಂತ ಹೇಳ್ತೀವಿ, ಅಥವಾ ಅಪಧಮನಿಗಳು ಅಂತ ಹೇಳಿ ಕರಿತೇವೆ. ಸೊ ಮೇಲ್ಗಡೆಯಿಂದ ರಕ್ತ ಕೆಳಗಡೆ ಹೋಗುವಂಥದ್ದು ಭಾಳ ಈಸಿ. ಬಟ್ ಕೆಳಗಡೆಯಿಂದ ಎಗೇನ್ಸ್ಟ್ ಗ್ರಾವಿಟಿ ಮೇಲ್ಗಡೆ ರಕ್ತ ಶುದ್ಧೀಕರಣ ಆಗೋದಕ್ಕೆ ಬರಬೇಕು ಅಂದರೆ ಕಾಲಿನ ರಕ್ತನಾಳಗಳ ಶಕ್ತಿ ಬಹಳನೇ ಚೆನ್ನಾಗಿರಬೇಕಾಗತ್ತೆ. ಬಿಕಾಸ್ ಕಾಲಿನ ರಕ್ತನಾಳಗಳಲ್ಲಿ ನಾವು ಲೀಫ್ಲೆಟ್ಸ್ ಅಂತ ನೋಡ್ತೇವೆ, ಅಥವಾ ವ್ಯಾಲ್ವ್ಸ್ ಅಂತ ನೋಡ್ತೇವೆ. ಕನ್ನಡದಲ್ಲಿ ಅದನ್ನು ನಾವು ಕವಾಟಗಳು ಅಂತ ಹೇಳಿ ಕರಿಬೋದು. ಈ ಕವಾಟಗಳು ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒನ್ ವೇ ಡೈರೆಕ್ಷನಲ್ಲಿ, ಒನ್ ವೇ ಪುಷಲ್ಲಿ ಅದು ಮೇಲ್ಗಡೆ ರಕ್ತನ ಸಂಚಾರ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗ್ತಾ ಇರುತ್ತೆ. ಬಟ್ ಯಾವಾಗ ಒಂದು ವ್ಯಕ್ತಿಯ ಕಾಲಿನ ರಕ್ತನಾಳಗಳ ಕವಾಟಗಳು ಕೆಲಸ ಮಾಡೋದಿಲ್ವೋ, ಅಥವಾ ವೀಕ್ ಆಗ್ತಾ ಸ್ಟಾರ್ಟ್ ಆಗ್ತಾ ಇರುತ್ತೆ, ಸೊ ಒನ್ ವೇ ಡೈರೆಕ್ಷನಲ್ಲಿ ಮೇಲ್ಗಡೆ ಪುಷ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆಗ ಆ ವ್ಯಕ್ತಿಯ ಕಾಲಿನ ರಕ್ತನಾಳಗಳಲ್ಲೇ ರಕ್ತ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಅಂತ ಹೇಳ್ತೀವಿ. ಸೊ ಯಾವಾಗ ತುಂಬ ದಿವಸ ನಮ್ಮ ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಉಳ್ಕೊಳ್ತು, ಅಲ್ಲೊಂದು ಪ್ರೆಷರ್ ಡೆವಲಪ್ ಆಗುತ್ತೆ. ಮೆಡಿಕಲ್ ಅದನ್ನು ನಾವು ಇಂಟ್ರಾವೀನಸ್ ಪ್ರೆಷರ್ ಅಂತ ಹೇಳಿ ಕರಿತೇವೆ. ಈ ಇಂಟ್ರಾವೀನಸ್ ಪ್ರೆಷರ್ ಅನ್ನೋದು ಹೆಚ್ಚಾದಾಗ ಕಾಲಿನ ರಕ್ತನಾಳಗಳಲ್ಲಿ ಉಬ್ಬುವಿಕೆಗೆ ಒಳಗಾಗುವಂಥದ್ದು, ಎಲಾಸ್ಟಿಸಿಟಿ ಕಳ್ಕೊಳ್ಳುವಂಥದ್ದು. ಈಗ ನಾವು ಪ್ರೊಮೋ ಫೋಟೋಸ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿಯ ರಕ್ತನಾಳಗಳು ಜಿಗ್ಜಾಗ್ ಪ್ಯಾಟರ್ನಲ್ಲಿ ಟ್ವಿಸ್ಟ್ ಆಗಿ, ದಪ್ಪದಾಗಿ, ಮುಟ್ಟಿದಾಗ ತುಂಬ ಪ್ಯಾಲ್ಪಿಟ್ ಆಗಿ, ತುಂಬ ಅಸಹ್ಯವಾಗಿ, ಭಯಂಕರವಾಗಿ ಕಾಣುತ್ತೆ. ಅದು ಇಟ್ ಈಸ್ ಎ ಕೇಸ್ ಆಫ್ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಇದೊಂದು ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್. ಅಂದರೆ ಇದು ಒಂದು ದಿವಸ, ಒಂದು ವಾರದಲ್ಲಿ ಬರುವಂಥದ್ದಲ್ಲ.
ತುಂಬ ವರ್ಷಗಳ ಕಾಲ ನಿಂತ್ಕೊಂಡು ಕೆಲಸ ಮಾಡಿರ್ತಾರೆ, ತುಂಬ ವರ್ಷಗಳ ಕಾಲ ಕೂತ್ಕೊಂಡು ಕೆಲಸ ಮಾಡಿರ್ತಾರೆ. ಸ್ವಲ್ಪ ಜನ ಇದನ್ನು ನೆಗ್ಲೆಕ್ಟ್ ಮಾಡೋದುಂಟು. ಯಾಕಂತ ಹೇಳಿದ್ರೆ ಸ್ವಲ್ಪ ವರ್ಷಗಳ ಕಾಲ ಇದು ಯಾವುದೇ ರೀತಿ ಮನುಷ್ಯನ ದೇಹಕ್ಕೆ ನೋವನ್ನು ಉಂಟು ಮಾಡೋದಿಲ್ಲ, ಪೇಯ್ನ್ಲೆಸ್ ಕಂಡೀಷನ್ ಆಗಿರುತ್ತೆ. ಸೊ ಜನರ ಮೆಂಟಾಲಿಟಿ ಹೇಗಿರುತ್ತೆ, ನೋವು ಬಂದ ಮೇಲೆ ಚಿಕಿತ್ಸೆ ಪಡ್ಕೊಂಡ್ರಾಯ್ತು ಅಥವಾ ನನಗೆ ಪೇಯ್ನ್ ಕಾಣಿಸ್ಕೊಂಡ ಮೇಲೆ ನಾವು ವೈದ್ಯನ ಭೇಟಿ ಮಾಡಿದ್ರಾಯ್ತು ಅಂತ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಯಾವಾಗ ಆ ನೆಗ್ಲಿಜೆನ್ಸಿ ಅನ್ನೋದು ಹೆಚ್ಚಾಗುತ್ತೆ ಆಗ ನಮ್ಮ ಒಳಗಡೆ ಇರುವಂಥ ಒಂದು ಕಾಯಿಲೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ನಾವು ವ್ಯೂವರ್ಸಲ್ಲಿ ಏನು ಕೇಳ್ಕೊಳ್ತೀನಿ, ನಾವೇನೇನು ಪ್ರೊಮೋ ಫೋಟೋಸ್ನ ತೋರಿಸ್ತಾ ಇದ್ದೀವಿ, ಈ ರೀತಿಯ ರಕ್ತನಾಳಗಳು ನಿಮ್ಮ ಕಾಲಲ್ಲಿ ಕಾಣ್ತಿದ್ರೆ, ಕಾಲು ಕಪ್ಪಾಗ್ತಿದ್ರೆ, ಕಾಲು ಭಾರ ಅನ್ನಿಸ್ತಿದ್ರೆ ಅಥವಾ ಕಾಲಲ್ಲಿ ನೋವು ಕಾಣಿಸ್ಕೊಳ್ತಿದ್ರೆ ಖಂಡಿತ ವೆರಿಕೋಸ್ ವೇನ್ಸಿನ ಒಂದು ಕಂಡೀಷನ್ ಇರ್ಬೋದು. ಮೇಲೆ ನೋಡಿದ ತಕ್ಷಣ ಅದು ಗೊತ್ತಾಗೋದಿಲ್ಲ, ಯಾಕಂದರೆ ಡೀಪರ್ ವೇನ್ಸ್ ಅಫೆಕ್ಟ್ ಆದಾಗ ಸಮಸ್ಯೆಗಳು ಒಳಗಡೆನೇ ಉಳ್ಕೊಳ್ತಾ ಹೋಗ್ಬಿಡುತ್ತೆ. ಸೊ ಈ ರೀತಿಯ ಲಕ್ಷಣಗಳಿದ್ರೆ ಖಂಡಿತ ವೈದ್ಯನ ಭೇಟಿ ಆಗೋದು ಉತ್ತಮ ಅಂತ ಹೇಳ್ಬೋದು. ಮಾತಾಡ್ಸೋಣ. ಚಿಕ್ಕಬಳ್ಳಾಪುರದಿಂದ ರವಿ ಕರೆ ಮಾಡಿದ್ದಾರೆ. ನಮಸ್ತೆ ರವಿ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ರೆ ಮಾತನಾಡಿ, ಸಮಸ್ಯೆ ಏನಿದೆ? ನಮಸ್ತೆ ರವಿ ಅವರೇ, ಹೇಳಿ, ಏನ್ ಸಮಸ್ಯೆಗೆ ಕರೆ ಮಾಡಿದ್ರೆ? ನಮಸ್ಕಾರ ಸಾಹೇಬ್ರೆ. ಹೇಳಿ ಸರ್. ನಾನು ಒಂದು 3 ವರ್ಷದಿಂದ ನನಗೆ ಇದ್ದಿದೆ ಸರ್ ವೆರಿಕೋಸ್, ಜಾಸ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓಕೆ. ಅದು ಒಂದು 30 ವರ್ಷದಿಂದ ಅದೇ ನೋಗಿ ಏನೋ ಆಗಿರುತ್ತೆ. ಮತ್ತೆ ಸಾಯಂಕಾಲ ದಿಂಬಿಟ್ಕೊಂಡು ಮಾಡ್ಕೊಂಡ್ರೆ ಬೆಳಗ್ಗೆ ಏನಿರಲ್ಲ. ಓಕೆ ಓಕೆ. ಪರೀಕ್ಷೆ ಏನಾದ್ರು ಮಾಡಿಸಿದ್ರಾ? ಏನು ಏನಿಲ್ಲ, ಈಗ ಮಾಡಿದ್ರೆ ಏನು ಆಗಲ್ಲ. ಸೊ ನೋವಿಲ್ಲ ಅಂತ ಏನು ಅಷ್ಟು ಚಿಕಿತ್ಸೆಗೆ ಒಳಗಾಗಿಲ್ಲ. ಓಕೆ ಸರ್, ನೋ ಪ್ರಾಬ್ಲಮ್. 30 ವರ್ಷದಿಂದ ನಿಮ್ಮ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ, ರಕ್ತನಾಳಗಳು ಉಬ್ಬುವಿಕೆಗೆ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಎಲಿವೇಶನ್ ಆಫ್ ದ ಲೆಗ್ಸ್, ಮಲ್ಕೊಂಡು ಕಾಲೆತ್ತಿ ಮಲ್ಕೊಂಡಾಗ ಬೆಳಗ್ಗೆ ಅಷ್ಟರಲ್ಲಿ ನಿಮಗೆ ಕಡಿಮೆ ಆಗುತ್ತೆ. ದಟ್ ಈಸ್ ಎ ಕಾಮನ್ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಬಟ್ ರಕ್ತನಾಳಗಳು ಉಬ್ಬುವಿಕೆ ಒಳಗಾಗಿದ್ರೆ ಖಂಡಿತ ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಭಾಳನೇ ಇಂಪಾರ್ಟೆಂಟು. ನಾನು ನಿಮಗೆ ಕೆಲಸ ಬಿಡಿ ಅಂತ ಹೇಳೋಕ್ಕಾಗೋದಿಲ್ಲ. ದಿನನಿತ್ಯ ಜೀವನದಲ್ಲಿ ನಿಂತ್ಕೊಂಡು ಕೆಲಸ ಮಾಡಲೇಬೇಕಾಗುತ್ತೆ, ಕೂತ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಲಾಸ್ಟಿಕ್ ಕಂಪ್ರೆಷನ್ ಸ್ಟಾಕಿಂಗ್ಸ್ ಅಂತ ಬರುತ್ತೆ. ಆ ಸ್ಟಾಕಿಂಗ್ಸ್ನ ನೀವು ವೇರ್ ಮಾಡಿ ನೀವು ದಿನನಿತ್ಯದ ಚಟುವಟಿಕೆನ ಮಾಡಿ. ಮತ್ತು ಯಾವುದೇ ರೀತಿ ಸ್ಮೋಕಿಂಗ್ಗೆ ಒಳಗಾಗುವಂಥದ್ದು ಅಥವಾ ಧೂಮಪಾನ ಅಥವಾ ಮದ್ಯಪಾನಕ್ಕೆ ಒಳಗಾಗುವಂಥದ್ದು ಬೇಡ. ಬಿಕಾಸ್ ದೇಹದಲ್ಲಿ ಅನ್ಲೆಸ್ ಅಂಡ್ ಅಂಟಿಲ್ ರಕ್ತ ಸಂಚಾರ ಚೆನ್ನಾಗಿ ಆಗಬೇಕು. ಸೊ ಅದಾಗೋ ತನಕ ನಿಮ್ಗೆ ಅದು ವಾಸಿ ಆಗೋದಿಲ್ಲ. ಹೋಮಿಯೋಪತಿಲಿ ಕೂಡ ಅದನ್ನು ಕಡಿಮೆ ಮಾಡೋದಕ್ಕೆ ಔಷಧಿಗಳಿದಾವೆ ಸರ್, ಡೋಂಟ್ ವರಿ. ಧನ್ಯವಾದ ರವಿ ಅವರೇ ಕರೆ ಮಾಡೋದಕ್ಕಾಗಿ. ಇನ್ನು ತುಂಬ ಜನಕ್ಕೆ ಸಿಂಪ್ಟಮ್ಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗಲ್ಲ. ಈಗಷ್ಟೇ ಒಬ್ಬರು ಹೆಗ್ ಕಾಲರ್ ಹೇಳ್ತಾ ಇದ್ರು, ಉಬ್ಬಿರೋ ರಕ್ತನಾಳಗಳಿದೆ ಬಟ್ ನನಗೇನು ಪೇಯ್ನ್ ಇಲ್ಲ, ಕಾಲ ಎಲಿವೇಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ತುಂಬ ಜನ ಇದೇ ರೀತಿ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಮುಂದೆ ಏನಾದರೂ ಕಾಂಪ್ಲಿಕೇಶನ್ಸ್ಗೆ ಒಳಗಾಗಬೇಕಾಗತ್ತಾ? ಖಂಡಿತ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ವೆರಿಕೋಸ್ ವೈನ್ಸ್ ಅನ್ನೋದು ಖಂಡಿತ ಇಟ್ ಸೆಲ್ಫ್ ಇಸ್ ಎ ಕಾಂಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್ ಇರೋದ್ರಿಂದ ಇನಿಷಿಯಲ್ ಹಂತದಲ್ಲಿ ಜನ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಜನ ನೆಗ್ಲೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಕಾಯಿಲೆನ ಅಲ್ಲೇ ತಡೆದಿಟ್ಕೋಬೋದು ಮೆಡಿಕೇಶನ್ಸ್ ಮೂಲಕ, ಹೆಚ್ಚಾಗ್ದಿರಂಗೆ ನೋಡ್ಕೊಳ್ಬೋದು. ಸೊ ಇದನ್ನು ಬರೀ ರಕ್ತನಾಳಕ್ಕೆ ಮಾತ್ರ ಸೀಮಿತ ಇಲ್ಲ. ಎಷ್ಟೋ ಜನ ರಿಪೋರ್ಟ್ಸ್ ಇಟ್ಕೊಂಡು ಬರ್ತಾರೆ. ಸೊ DVT ಅಂತ ಹೇಳಿ, ಡೀಪ್ ವೈನ್ ಥ್ರೋಂಬೋಸಿಸ್ ಅಂತ. ಸೊ ನಮ್ಮ ಕಾಲಿನ ರಕ್ತನಾಳಗಳಲ್ಲೇ ಯಾವಾಗ ರಕ್ತ ತುಂಬ ದಿವಸ ಉಳ್ಕೊಳ್ಳುತ್ತೆ, ರಕ್ತ ಹೆಪ್ಪುಗಟ್ಟಿಬಿಡುತ್ತೆ, ಅದನ್ನು ನಾವು ಥ್ರೋಂಬಸ್ ಅಂತ ಹೇಳಿ ಕರಿತೇವೆ. ಆ ರಕ್ತ ಹೆಪ್ಪುಗಟ್ಟಿರೋಂಥದ್ದು ರಕ್ತನಾಳಗಳಲ್ಲಿ ಏನಾಗುತ್ತೆ, ಸಂಚಾರ ಆಗ್ಬೋದು, ಹೃದಯಕ್ಕೆ ಬಂದು ಪ್ಲಗ್ ಆಗ್ಬೋದು, ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಹೃದಯನಾಳಗಳ ಸಮಸ್ಯೆಗಳು ಉಂಟಾಗ್ತಾ ಹೋಗ್ಬೋದಾಗುತ್ತೆ. ಮತ್ತು ಪಲ್ಮನರಿ ಆರ್ಟ್ರಿಸ್ಗೆ ಬಂದು ಪ್ಲಗ್ ಆಗ್ಬೋದು. ಶ್ವಾಸಕೋಶಕ್ಕೆ ಏನಾದರೂ ಪ್ಲಗ್ ಆಯಿತು ಅಂತ ಹೇಳಿದ್ರೆ ಈ ಪಲ್ಮನರಿ ಎಂಬೋಲಿಸಮ್ ಅಂತ ಕಂಡೀಷನ್ ಬರುತ್ತೆ. ರೆಸ್ಪಿರೇಟರಿ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ. ಸೊ ಈ ರೀತಿಯ ಒಂದು ಕಾಂಪ್ಲಿಕೇಶನ್ಸ್ ಖಂಡಿತ ಇರುತ್ತೆ. ಯಾಕಂದರೆ ವೆರಿಕೋಸ್ ವೇನ್ಸ್ ಅಂದರೆ ಬರೀ ರಕ್ತನಾಳಕ್ಕೆ ಒಂದೇ ಅಲ್ಲ, ಎಷ್ಟೋ ಜನ ಕಾಂಪ್ಲಿಕೇಶನ್ಸ್ ಆಗಿ ವೆರಿಕೋಸ್ ಅಲ್ಸರ್ಗೂ ಕೂಡ ಟರ್ನ್ ಆಗಿಬಿಡ್ತಾರೆ. ಇಟ್ ಈಸ್ ಒನ್ ಆಫ್ ದಿ ಕಾಂಪ್ಲಿಕೇಶನ್ ಇಫ್ ವೆರಿಕೋಸ್ ವೇನ್ಸ್ ಇಸ್ ನಾಟ್ ಟ್ರೀಟೆಡ್ ಪ್ರಾಪರ್ಲಿ. ಎಷ್ಟೋ ಜನರ ಕಾಲುಗಳನ್ನ ನೋಡಿದಾಗ ಗಾಯ ಆಗಿರುತ್ತೆ, ಪಸ್ ಬರ್ತಾ ಇರುತ್ತೆ, ಬ್ಲಡ್ ಬರ್ತಾ ಇರುತ್ತೆ, ಡೈಲಿ ಡ್ರೆಸ್ಸಿಂಗ್ ಮಾಡಿಸ್ಕೊಳ್ತಾ ಇರ್ತಾರೆ. ಅದರ ಜೊತೆಗೆ ಏನಾದರೂ ವೆರಿಕೋಸ್ ವೇನ್ಸ್ ಡಯಾಬಿಟಿಸ್ ಅನ್ನೋ ಒಂದು ರೋಗದ ಲಕ್ಷಣವಾಗಿ ನಾವು ಕಾಣ್ಬೋದಾಗುತ್ತೆ. ಆ ರೋಗ ಇರೋರಿಗೆ ಏನಾದರೂ ವೆರಿಕೋಸ್ ವೇನ್ಸ್ ಬಂದ್ಬಿಡ್ತು ಅಂದರೆ ತುಂಬಾ ಕಷ್ಟ ಆಗ್ತಾ ಹೋಗ್ಬಿಡುತ್ತೆ. ಸೊ ಅದಕ್ಕೆ ತಮ್ಮ ಕಾಲುಗಳನ್ನ ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಭಾಳನೇ ಇಂಪಾರ್ಟೆಂಟು. ಸೊ ಸಮಸ್ಯೆ ಹೆಚ್ಚಾದ ಮೇಲೆ ವೈದ್ಯನ ಭೇಟಿ ಆಗೋದು ಬೇಡ. ಸೊ ನೋವು ಆಗುವಂಥ ಒಂದು ಲಕ್ಷಣಗಳಿರ್ಬೋದು, ನೋವಿನ ಜೊತೆಗೆ ಭಾರ ಅಂತ ಹೇಳ್ತಾರೆ. ಸೊ ದೇರ್ ವಿಲ್ ಬಿ ಆನ್ ಆ್ಯಕಿಂಗ್ ಪೇನ್ ಇನ್ ದ ಲೋವರ್ ಎಕ್ಸ್ಟ್ರಿಮಿಟೀಸ್ ವಿತ್ ಹೆವಿನೆಸ್. ಯಾವಾಗ ನಮ್ಮ ಕಾಲಲ್ಲಿ ತುಂಬ ದಿವಸ ರಕ್ತ ಉಳ್ಕೊಳ್ಳುತ್ತೆ, ನಮ್ಮ ಕಾಲೇ ನಮಗೆ ಭಾರ ಅಂತ ಅನಿಸುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಮೇನ್ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ಮಲಿನ ರಕ್ತ ಉಳ್ಕೊಳ್ಳುತ್ತೆ ಆ ಭಾಗದ ಚರ್ಮ ಕೂಡ ಕಪ್ಪಾಗುತ್ತೆ. ಎಷ್ಟೋ ಜನರ ಕಾಲುಗಳನ್ನ ನೋಡಿದಾಗ ಕಪ್ಪ ಇರುವಂಥದ್ದು ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗ್ತಾ ಇರುತ್ತೆ. ಅದನ್ನು ವೀನಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸಿಂಪ್ಟಮ್ ಆಫ್ ವೆರಿಕೋಸ್ ವೇನ್ಸ್ ಅಂತಲೇ ಹೇಳ್ಬೋದು. ಮತ್ತೊಬ್ರು ಕಾಲರ್ ಇದ್ರೆ ಮಾತನಾಡ್ಸೋಣ. JP ನಗರದಿಂದ ಮಂಜುನಾಥ್ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ರೆ ಮಾತನಾಡಿ. ಸರ್ ನಮಸ್ಕಾರ. ನಮಸ್ತೆ ಮಂಜುನಾಥ್ ಅವರೇ, ಹೇಳಿ, ಏನು ತೊಂದರೆ? ಸರ್ ಅದೇ ಈಗ ಟಿವಿನಲ್ಲಿ ನೋಡಿದೆ, ಅದು ನರಗಳೆಲ್ಲ ಉಬ್ಬಿರೋದು. ಓಕೆ ಸರ್ ಅದು ಸುಮಾರು ವರ್ಷದಿಂದ ಇದೆ ನನಗೆ. ಓಕೆ, ಏನು ಕೆಲಸ ಮಾಡ್ತೀರಿ ಮಂಜುನಾಥ್? ಸರ್ ಫಸ್ಟ್ ನಾನು ಮೈಕೋಗೆ ಹೋಗ್ತಾ ಇದ್ದೆ, ಡೀಸೆಲ್ ಫಿಲ್ಟರು. ಓಕೆ.
ಸೊ ಅದು ನಿಂತ್ಕೊಂಡು ಮಾಡೋಣ ಕೆಲಸನೇ. ಓಕೆ. ಸೊ ಅವಾಗೆಲ್ಲ ಅಬ್ಸರ್ವ್ ಮಾಡಿಲ್ಲ ನಾನು ಅದನ್ನ. ಹ್ಞೂ. ಸೊ ಈ ದೊಡ್ಡ ಬಂಡೆಗಳ ಮೇಲೆ ಮರಗಳ ಮೇಲಿಂದ ಬಿದ್ದು ಏನಾದ್ರು ಆಗಿರ್ಬೋದು ಅಂತ ನನಗನ್ಸ್ತಾ ಇತ್ತು. ಓಕೆ. ಈಗ ಏನಾಗಿದೆ ಅಂದ್ರೆ ಒಂದು 2-3 ತಿಂಗಳಿಂದ ಮೊಣಕಾಲು ಭಾರ ಇದೆ. ಓಕೆ, ಭಾರ ಅನಿಸ್ತಿದೆ. ಓಕೆ, ಭಾರ ಅನಿಸ್ತಾ ಇದೆ, ಅದು ನೋವು. ನೋವು ಅನಿಸ್ತಿದೆ. ಓಕೆ, ಏನಾದರೂ ಚಿಕಿತ್ಸೆನ ಪಡ್ಕೋತಾ ಇದ್ದೀರಾ ಮಂಜುನಾಥ್? ಸರ್ ಇಲ್ಲ, ನಾನು ಅಲ್ಲಿ ಈಗ ಅದಕ್ಕೆ ನೋವು ಹೋಗೋದಿಕ್ಕಂತ ಏನೋ ಈ ಡ್ರೈ ಫ್ರೂಟ್ಸ್ ಅಂತದೆಲ್ಲ ತಗೊಂಡು ಹಾಲಲ್ಲಿ ಹಾಕಿ ಕುಡಿದು ಸ್ವಲ್ಪ ನಡೆಯೋಕೆ ಆಗ್ತದೆ. ಓಕೆ ಸರ್, ರಕ್ತ ಸಂಚಾರ ಕಡಿಮೆ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆಗಳು ನಿಮಗೆ ಕಂಡು ಬರ್ತಿದೆ. ಸೊ ದೆರ್ ಇಸ್ ಎ ಪ್ರೀವಿಯಸ್ ಹಿಸ್ಟ್ರಿ ಆಫ್ ಸ್ಟ್ಯಾಂಡಿಂಗ್ ಆಕ್ಯುಪೇಷನ್ ಅಂತಲೇ ಹೇಳ್ತಾ ಇದ್ದೀರಾ. ಸೊ ಈಗ ನಿಮಗೆ ಅದು ವಾಸಿ ಆಗಬೇಕು, ಈಗ ನಿಮಗೆ ಕಾಯಿಲೆ ಹೆಚ್ಚಾಗಬಾರ್ದು ಅಂದರೆ ಮೊದಲನೇದಾಗಿ ಹೋಮಿಯೋಪತಿಕ್ ಮಾತ್ರೆಗಳನ್ನ ನೀವು ಸೇವನೆ ಮಾಡ್ತಾ ಬನ್ನಿ. ಯಾಕಂದರೆ ಈ ವರ್ಷ ಇದ್ದಂಗೆ ನೀವು ನೆಕ್ಸ್ಟ್ ವರ್ಷ ಇರೋದಿಲ್ಲ, ಈ ವರ್ಷ ಇದ್ದಂಗೆ ಇನ್ನೊಂದು 5 ವರ್ಷ ಇರೋದಿಲ್ಲ. ಇದೊಂದು ಗ್ರ್ಯಾಜುವಲ್ ಆನ್ಸೆಟ್ ಆಫ್ ಕಂಡೀಷನ್ ಇರೋದ್ರಿಂದ ಒಂದು 3-4 ವರ್ಷ ಆದಮೇಲೆ ನಿಮಗೆ ಅದು ಅಲ್ಸರ್ ಆಗುವಂಥ ಸಾಧ್ಯತೆಗಳು ಖಂಡಿತ ಇರುತ್ತೆ, ಅಥವಾ DVT ಆಗುವಂಥ ಒಂದು ಸಾಧ್ಯತೆಗಳು ಖಂಡಿತ ಇರುತ್ತೆ. ಹೋಮಿಯೋಪತಿಕ್ ಮಾತ್ರೆಗಳನ್ನ ಶುರು ಮಾಡ್ತಾ ಬನ್ನಿ. ಒಂದೆರಡು ಅಡ್ವೈಸ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಆದಷ್ಟು ಬೀಟ್ರೂಟ್ ಜ್ಯೂಸ್ನ ನೀವು ಹೆಚ್ಚಾಗಿ ಅಥವಾ ಬೀಟ್ರೂಟ್ ಪಲ್ಯಗಳನ್ನ ನೀವು ಹೆಚ್ಚಾಗಿ ಸೇವನೆ ಮಾಡುವಂಥದ್ದು ಬಹಳನೇ ಇಂಪಾರ್ಟೆಂಟು. ಅದು ರಕ್ತ ಸಂಚಾರಕ್ಕೆ ಆದಷ್ಟು ಸಹಾಯ ಮಾಡ್ತಾ ಹೋಗ್ತಾ ಇರುತ್ತೆ. ನೀರನ್ನ ಆದಷ್ಟು ಹೆಚ್ಚು ಸೇವನೆ ಮಾಡಿ, ಬಿಕಾಸ್ ಅದು ಕ್ಲಾಟ್ ಆಗದಿರಂಗೆ ನೀರು ಆ್ಯಸ್ ಎ ಮ್ಯಾನೇಜ್ಮೆಂಟ್ ಆಗಿ ನೋಡ್ಕೊಳ್ಳುವಂಥದ್ದು. ಮತ್ತು ಆದಷ್ಟು ಉಪ್ಪಿನಂಶ ಇರೋ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಿ, ಫೈಬರ್ ರಿಚ್ ಫುಡ್ಸ್ನ ಆದಷ್ಟು ಹೆಚ್ಚು ತಗೊಳ್ಳಿ. ಸೊ ಕಾಫ್ ಮಸಲ್ ಇಸ್ ಅ ಸೆಕೆಂಡ್ ಹಾರ್ಟ್ ಮಸಲ್ ಅಂತ ಹೇಳ್ತೀವಿ. ಅದರ ಶಕ್ತಿ ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ಸೈಕ್ಲಿಂಗ್ ಮಾಡುವಂಥದ್ದು, ಸ್ವಿಮ್ಮಿಂಗ್ ಮಾಡುವಂಥದ್ದು, ಡೈಲಿ ಎಕ್ಸಸೈಸ್ ಮಾಡುವಂಥದ್ದು, ಇದೆಲ್ಲ ನೀವು ಮನೇಲಿ ಮಾಡ್ತಾ ಬಂತು ಅಂದರೆ ಯಾವುದೇ ರೀತಿ ಸಮಸ್ಯೆ ಹೆಚ್ಚಾಗೋದಿಲ್ಲ. ತದನಂತರ ಕೂಡ ನಿಮ್ಗೆ ಸಮಸ್ಯೆ ಕಂಡು ಬರ್ತಿದ್ರೆ ನಮ್ಮ ಹೋಮಿಯೋಪತಿ ನುರಿತ ವೈದ್ಯರು ನಿಮಗೆ ಸಹಾಯಕ್ಕೆ ಇರ್ತಾರೆ. ಧನ್ಯವಾದ ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಸಂಚಿಕೆಯಲ್ಲಿ ವೆರಿಕೋಸ್ ವೇನ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಡಾಕ್ಟರ್ ಮಂಜುನಾಥ್ ಕೂಡ ನಮ್ಮೊಂದಿಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೋಣ. ಸ್ಟೇಜಸ್ಗಳ ಬಗ್ಗೆ ತಿಳಿಸಿ. ಖಂಡಿತ ಎಲ್ಲರಿಗೂ ಅದರ ಆದ ಒಂದು ಹಂತಗಳು, ಅದರ ಆದ ಒಂದು ಸ್ಟೇಜಸ್ಗಳು ಖಂಡಿತ ಇರ್ತವೆ. ಸೊ ವೆರಿಕೋಸ್ ವೇನ್ಸಲ್ಲಿ ನಾವು 3 ಹಂತನ ಮುಖ್ಯವಾಗಿ ನೋಡ್ಬೋದಾಗತ್ತೆ. ಮೊದಲನೇದಾಗಿ ವೆರಿಕೋಸಿಟಿ ಅಂತ ಹೇಳಿ ಕರಿತೇವೆ. ಸೊ ಈ ಹಂತದಲ್ಲಿ ನಮ್ಮ ಕಾಲಿನ ರಕ್ತನಾಳಗಳು ತುಂಬ ದಪ್ಪ ಆಗುವಂಥದ್ದು, ಜಿಗ್ಜ್ಯಾಕ್ ಪ್ಯಾಟರ್ನಲ್ಲಿ ಇರುವಂಥದ್ದು, ಟ್ವಿಸ್ಟ್ ಆಗಿರುವಂಥದ್ದು, ಈ ರೀತಿಯ ಒಂದು ಲಕ್ಷಣವಾಗಿ ನಾವು ನೋಡ್ತಾ ಹೋಗುತ್ತೆ. ಎಷ್ಟೋ ಜನರಲ್ಲಿ ಸ್ವಲ್ಪ ಜನಕ್ಕೆ ನೋವು ಇರ್ಬೋದು, ಸ್ವಲ್ಪ ಜನಕ್ಕೆ ನೋವು ಇಲ್ಲದೆ ಇರೋವಂಥದ್ದು ಕೂಡ ಇರ್ಬೋದಾಗತ್ತೆ. 2ನೇ ಹಂತಕ್ಕೆ ಅದು ಟರ್ನ್ ಆಯಿತು ಅಂತ ಹೇಳಿದ್ರೆ ಅಥವಾ ಹೋಯಿತು ಅಂತ ಹೇಳಿದ್ರೆ ವೀನಸ್ ಹೆಕ್ಸಿಮಾ ಅಂತ ಅಥವಾ ಸ್ಟೇಸಿಸ್ ಡರ್ಮಟೈಟಿಸ್ ಸ್ಟೇಜ್ ಅಂತ ಹೇಳಿ ಕರಿತೇವೆ. ಸೊ ಯಾವಾಗ ಮಲಿನ ರಕ್ತ ಅಥವಾ ಕೆಟ್ಟ ರಕ್ತ ತುಂಬ ದಿವಸ ನಮ್ಮ ಕಾಲಲ್ಲಿ ಉಳ್ಕೊಂಡ್ರೆ ಆ ಭಾಗದ ಚರ್ಮ ಕೂಡ ಕಪ್ಪಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬ್ಲ್ಯಾಕಿಶ್ ಡಿಸ್ಕಲರೇಷನ್ ಆಗುತ್ತೆ. ಸೊ ಕೆಳಗಡೆಯಿಂದ ಕಾಲು ಕಪ್ಪಾಗುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಎಷ್ಟೋ ಜನ ಮಿಸ್ಲೀಡ್ ಆಗ್ತಾ ಹೋಗ್ತಾರೆ. ಸೊ ಚರ್ಮದ ಕಾಯಿಲೆ ಅಂತ ಹೇಳಿ ಮುಲಾಮ್ಗಳನ್ನ ಅಪ್ಲೈ ಮಾಡುವಂಥದ್ದು ಅಥವಾ ಸ್ಪ್ರೇಗಳನ್ನ ಅಪ್ಲೈ ಮಾಡುವಂಥದ್ದು, ತಕ್ಷಣಕ್ಕೆ ಆ ಕಪ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಕ್ಯೂರ್ ಅಲ್ಲ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಇಂಟರ್ನಲ್ ಮೆಡಿಕೇಷನ್ಸ್ ತೊಗೊಳ್ಬೇಕು. ಸೊ ರಕ್ತ ಸಂಚಾರನ ಹೆಚ್ಚು ಮಾಡ್ಕೋಬೇಕು, ರಕ್ತನಾಳಗಳ ಶಕ್ತಿ ಇಂಪ್ರೂವ್ಮೆಂಟ್ ಆಗಬೇಕು, ಆಗ ಅದು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. 3ನೇ ಹಂತವಾಗಿ ಹೋಗುವಂಥದ್ದೇ ಕಾಂಪ್ಲಿಕೇಶನ್ ಅಂತ ಅಥವಾ ವೆರಿಕೋಸ್ ಅಲ್ಸರ್ ಅಂತ ಹೇಳಿ ಕರಿತೇವೆ. ಎಷ್ಟೋ ಜನರ ಕಾಲುಗಳನ್ನ ನೋಡಿರ್ಬೋದು, ಗಾಯಗಳಾಗಿರುತ್ತೆ, ಬ್ಲಡ್ ಬರ್ತಾ ಹೋಗ್ತಾ ಇರುತ್ತೆ. ಸೊ ಯಾವಾಗ ತುಂಬ ರಕ್ತ ಉಳ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ಮೈನರ್ ಇಂಜುರೀಸ್ ಬ್ಲೀಡ್ಸ್ ಈಸಿಲಿ ಅಂತ ಹೇಳ್ತೀವಿ. ಸಣ್ಣ ಏಟು ಬಿತ್ತು, ಪೆಟ್ಟು ಬಿತ್ತು ಅಂದರೂ ಬ್ಲಡ್ ತುಂಬ ಹೋಗುವಂಥದ್ದು, ಆ ಸಣ್ಣ ಗಾಯ ದೊಡ್ಡದಾಗಿ ಕಾಣ್ತಾ ಹೋಗ್ತಾ ಇರುತ್ತೆ. ಸೊ ಸಣ್ಣ ಗಾಯ ಮಾಯೋದಕ್ಕೆ ತುಂಬ ದಿವಸಗಳ ಕಾಲ ತಗೊಳ್ತಾ ಹೋಗ್ತಾ ಇರುತ್ತೆ. ಸೊ ಈಗ ಯಾವ ರೀತಿಯ ಗ್ಯಾಂಗ್ರೀನ್ ಪೇಷಂಟ್ಸ್ನ ನಾವು ನೋಡ್ತೀವಿ, ಅದೇ ರೀತಿಯ ಇಲ್ಲೂ ಕೂಡ ರಕ್ತ ಸಂಚಾರ ಕಡಿಮೆ ಇರೋದ್ರಿಂದ ಗಾಯಗಳು, ಸೊ ಅಲ್ಸರ್ಗಳಾಗುವಂಥ ಸ್ಟೇಜಸ್ಗಳು ಖಂಡಿತ ಇರುತ್ತೆ. ಬಟ್ ಇನಿಷಿಯಲ್ ಹಂತದಲ್ಲಿ ಕರೆಕ್ಟಾಗಿ ಒಂದು ಚಿಕಿತ್ಸೆನ ಪಡ್ಕೊಂಡ್ರೆ ಯಾವುದೇ ರೀತಿ ಮುಂದೆ ಬರೋ ಪರಿಣಾಮಕಾರಿಯಾದ ಕಂಡೀಷನ್ಸ್ ನಾವು ಖಂಡಿತ ಅವಾಯ್ಡ್ ಮಾಡ್ತಾ ಬರ್ಬೋದು ಅನ್ನೋದು ಈ ಮೂಲಕ ಹೇಳ್ಬೋದು. ಓಕೆ, ಮತ್ತೊಬ್ರು ಕಾಲರ್ ಹಿಡಿತಾರೆ. ರಾಜು ಕರೆ ಮಾಡಿದ್ದಾರೆ ಹೊಸಕೋಟೆಯಿಂದ. ನಮಸ್ತೆ ರಾಜು ಅವರೇ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ತೆ ರಾಜು ಅವರೇ, ಹೇಳಿ ಏನ್ ಸಮಸ್ಯೆ? ನಮಸ್ಕಾರ ಸರ್. ನಮ್ಗೆ 4 ವರ್ಷದಿಂದ ಸರ್ ಇದೆ ವೆರಿಕೋಸ್ ವೇನ್ ಇಂದ ಸ್ವಲ್ಪ ತೊಂದರೆ ಆಗಿತ್ತು ಸರ್. ಓಕೆ. ಹೇಗಂದ್ರೆ ಕಾಲು ಸ್ವಲ್ಪ ಸ್ವೆಲ್ಲಿಂಗ್ ಬರ್ತಾ ಇತ್ತು ಆ ಸಮಯದಲ್ಲಿ ಸರ್. ನಾವು ಪ್ರೀಚ್ ಮಾಡ್ತೀವಿ, ನಿಂತು ಪ್ರೀಚಿಂಗ್ ಮಾಡೋರು. ಓಕೆ. ಈಗಿರುವಾಗ ನಾವು ಆಲೋಪತಿಲಿ ಮಣಿಪಾಲ ತೋರಿಸ್ತೀವಿ ಸರ್. ಡಾಕ್ಟರ್ ಬಂದು ಅದನ್ನ ಇದು ಮಾಡಿದ್ರು ಸರ್, ಡಾಪ್ಲರ್ ಏನೋ ಸ್ಕ್ಯಾನ್ ಏನೋ ಮಾಡಿದ್ರು ಸರ್. ಡಾಪ್ಲರ್ ಸ್ಕ್ಯಾನ್ ಮಾಡಿದ್ದಾರೆ. ಓಕೆ. ಹೌದು. ಅದಾದ್ಮೇಲೆ ಡಾಕ್ಟರ್ ಹೇಳಿದ್ರು ನೀವು ಸಾಕಿಸ್ಟ್ ಹಾಕೊಳ್ಳಿ, ಅಷ್ಟೇನು ತೊಂದರೆ ಇಲ್ಲ ಅಂತ ಹೇಳಿದ್ರು ಸರ್. ಸರಿ. ನಾನು ಸಾಕಿಸ್ಟ್ ಹಾಕೊಳ್ಳುವಾಗ ಬೆಳಗ್ಗೆ ಹಾಕಿ ನೈಟ್ ಅದನ್ನ ತೆಗಿತಾ ಇದ್ದೆ ಸರ್. ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಯ್ತು. ಓಕೆ. ಈಗ ನಾನು 1 ವರ್ಷದಿಂದ ಸಾಕಿಸ್ಟ್ ಆಗ್ತಾ ಇದೆ ಸರ್. ಈಗ ಏನಾಗಿದೆ ಅಂದ್ರೆ ಅಲ್ಲಿ ಊತ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಗಿದೆ. ಮತ್ತೆ ಅಲ್ಲಿ ಆಂಕಲ್ ಹತ್ರ ಬ್ಲಾಕ್ ಬ್ಲಡ್ ಹಂಗೆ ಕಾಣ್ತದೆ ಸರ್. ಅದಕ್ಕೆ ಏನ್ ಮಾಡ್ಬೇಕು? ಓಕೆ. ಸೂಪರ್ಫಿಷಿಯಲ್ ವೆರಿಕೋಸ್ ವೈನ್ಸ್ ಇರ್ಬೋದು ಅಥವಾ ಡೀಪರ್ ವೈನ್ಸ್ ಇರ್ಬೋದು. ಸೊ ಸ್ಟಾಕಿಂಗ್ಸ್ ಅನ್ನೋದು ಒನ್ ಆಫ್ ದಿ ಮ್ಯಾನೇಜ್ಮೆಂಟ್. ಇಟ್ ಈಸ್ ಗುಡ್. ಓಕೆ. ಬೆಳಗ್ಗೆಯಿಂದ ಅಟ್ಲೀಸ್ಟ್ ಒಂದು 4 ಗಂಟೆಗಳ ಕಾಲ 5 ಗಂಟೆಗಳ ಕಾಲ ಹಾಕೊಳ್ಳೋಕ್ಕೆ ನಾವು ಹೇಳ್ತೀವಿ.
ಸೊ ಈ ಸಮಯದಲ್ಲಿ ನೀವು ಹೋಮಿಯೋಪತಿಕ್ ಮಾತ್ರೆಗಳನ್ನ ಸೇವನೆ ಮಾಡ್ತಾ ಬಂತು ಅಂತ ಹೇಳಿದ್ರೆ ಸೊ ನಿಮ್ಮ ದೇಹದಲ್ಲಿ ಆಗುವಂಥ ಒಂದು ರಕ್ತ ಸಂಚಾರ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಸೊ ಜೊತೆಗೆ ಕಾಲಿನ ರಕ್ತನಾಳಗಳ ಶಕ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ. ಎಷ್ಟೋ ಜನರ ತಲೆಯಲ್ಲಿ ಏನಿರುತ್ತೆ, ಸೊ ಶಸ್ತ್ರಚಿಕಿತ್ಸೆ ಮೊರೆ ಹೋಗ್ಬಿಟ್ರೆ ಅಥವಾ ಸರ್ಜರಿ ಮೊರೆ ಹೋಗ್ಬಿಟ್ರೆ ಆದಷ್ಟು ಬೇಗ ವಾಸಿ ಮಾಡ್ಕೊಳ್ಬೋದು ಅನ್ನೋ ಆಸೆ ಇರುತ್ತೆ. ಸೊ ಆ ಸರ್ಜರಿ ಏನಾಗುತ್ತೆ, ಆ ವೇನ್ ಸ್ಟ್ರಿಪ್ಪಿಂಗ್ ಅಂತ ಮಾಡ್ತಾರೆ, ಅಥವಾ ರಕ್ತನಾಳ ಯಾವ್ದು ಊತಕ್ಕೆ ಬಂದಿದೆ ಅದು ತೆಗೆದು ಬಿಡ್ತಾರೆ. ಸೊ ತೆಗಿಯೋದ್ರಿಂದ ವಾಸಿ ಆಗುವಂಥದ್ದಲ್ಲ, ಪಕ್ಕದ ರಕ್ತನಾಳಕ್ಕೆ ಅದು ತೊಂದರೆ ಕೊಡ್ಬೋದು, ಅಥವಾ ಇನ್ನೊಂದು ಕಾಲಿನ ರಕ್ತನಾಳಗೆ ಸಮಸ್ಯೆ ಕೊಡ್ಬೋದು. ಸೊ ಆದಷ್ಟು ನೀವು ಒಂದು 45 ನಿಮಿಷದಿಂದ 1 ಗಂಟೆಗಳ ಕಾಲ ಡೈಲಿ ಬ್ರಿಸ್ಕ್ ವಾಕ್ನ ಮಾಡ್ತಾ ಬನ್ನಿ, ಸೈಕ್ಲಿಂಗ್ ಮಾಡ್ತಾ ಬನ್ನಿ. ಇಟ್ ಈಸ್ ಒನ್ ಆಫ್ ದಿ ಮೇನ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ಬೋದಾಗುತ್ತೆ. ಬಟ್ ಯಾವುದೇ ರೀತಿ ಒಂದೇ ಜಾಗದಲ್ಲಿ ಕೂತ್ಕೊಳ್ಳುವಂಥದ್ದು, ಒಂದೇ ಜಾಗದಲ್ಲಿ ನಿಂತ್ಕೊಳ್ಳುವಂಥದ್ದು ಇದನ್ನು ಆದಷ್ಟು ಮಾಡೋಕ್ಕೆ ಹೋಗಬೇಡಿ. ಮತ್ತು ತುಂಬ ಜನಕ್ಕೆ ಗೊತ್ತಿಲ್ಲ, ತುಂಬ ಟೈಟಾಗಿ ಬೆಲ್ಟ್ಗಳನ್ನ ವೇರ್ ಮಾಡ್ಕೋತಾರೆ, ಪ್ಯಾಂಟ್ಗಳನ್ನ ವೇಲ್ ಮಾಡ್ಕೋತಾರೆ, ಅಥವಾ ಕ್ರಾಸ್ಡ್ ಲೆಗ್ ಆಗಿ ತುಂಬ ಹೊತ್ತು ಕೂತ್ಕೊಳ್ತಾರೆ. ಸೊ ಇದೆಲ್ಲ ನಮ್ಮ ರಕ್ತ ಸಂಚಾರಕ್ಕೆ ಅಡೆತಡೆ ಆಗೋದು ಹೆಚ್ಚಾಗುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಆದಷ್ಟು ಮ್ಯಾನೇಜ್ಮೆಂಟ್ ಮಾಡ್ತಾ ಬನ್ನಿ. ಸೊ ನಿಮಗೂ ಕೂಡ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಯಾವುದೇ ರೀತಿ ಯೋಚನೆ ಮಾಡುವಂಥದ್ದು ಬೇಡ ಸರ್. ಧನ್ಯವಾದ ಸರ್ ಕರೆ ಮಾಡೋದಕ್ಕಾಗಿ. ಇನ್ನು ತುಂಬ ಜನ ಅಂದರೆ ಈ ಗರ್ಭಿಣಿಯರಲ್ಲಿ ಗರ್ಭಾವಸ್ಥೆಯ ನಂತರದಲ್ಲಿ ವೆರಿಕೋಸ್ ವೇನ್ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಜೊತೆಗೆ ತುಂಬ ಜನ ಇಷ್ಟು ದಿನ ಆರಾಮಾಗಿದ್ದ ಲೈಫ್ ಸ್ಟೈಲಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರಲಿಲ್ಲ, ಬಟ್ ವೆಯ್ಟ್ ಪುಟ್ ಆನ್ ಆಗ್ತಾ ಇದ್ದಂತೆ ಈ ಸಮಸ್ಯೆ ಕಾಣಿಸ್ಕೊಳ್ತು ಅಂತ ಹೇಳ್ತಾರೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ ಅಂತ? ಖಂಡಿತ ಎಪಿಡೋಮಾಲಜಿಯಲ್ಲಿ ನಾವು ನೋಡಬೇಕು ಅಂದರೆ ಮಹಿಳೆಯರು ಸ್ವಲ್ಪ ಜನ ಒಂದು 10 to 20% ಹೆಚ್ಚಾಗಿ ಈ ಸಮಸ್ಯೆಗೆ ಒಳಗಾಗ್ತಾರೆ. ಯಾಕಂದರೆ ಫೀಮೇಲ್ಸ್ ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ದೇರ್ ವೆಯ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಾವಾಗ ನಮ್ಮ ತೂಕ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ, ಸೊ ನಮ್ಮ ಕಾಲಿನ ರಕ್ತನಾಳಗಳ ಮೇಲೆ ನಮ್ಮಲ್ಲಿ ಒತ್ತಡ ಅನ್ನೋದು ಹೆಚ್ಚಾಗ್ಬೋದು. ಈ ಮಿಡಲ್ ಏಜ್ ಗ್ರೂಪ್ ಆಫ್ ಲೇಡೀಸಲ್ಲಿ ಬರ್ತಾರೆ ವೆರಿಕೋಸ್ ವೇನ್ಸ್ ಬಂತು ಅಂತ ಹೇಳಿ. ಅವ್ರಿಗೊಂದು ಪ್ರಶ್ನೆ ಹಾಕಿದಾಗ, ಸರ್ ಗರ್ಭ ನಿರೋಧಕ ಮಾತ್ರೆಗಳನ್ನ ಅತಿ ಹೆಚ್ಚಾಗಿ ಸೇವನೆ ಮಾಡಿರ್ತಾರೆ, ಸೊ ಇದರಿಂದ ಹಾರ್ಮೋನಲ್ ವೇರಿಯೇಷನ್ಸ್ ಆಗಿ ಡೈರೆಕ್ಟಾಗಿ ಲೀಫ್ಲೆಟ್ಸ್ ವೀಕ್ ಆಗುವಂಥದ್ದಾಗಲಿ ಅಥವಾ ರಕ್ತ ಸಂಚಾರಕ್ಕೆ ಅಡೆತಡೆ ಆಗುವಂಥದ್ದಾಗಲಿ ಇದೆಲ್ಲ ಸಮಸ್ಯೆ ಉಂಟಾಗಿ ವೆರಿಕೋಸ್ ವೇನ್ಸ್ ಬಂದಿರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಎಷ್ಟೋ ಜನ ಮಹಿಳೆಯರಿಗೆ ಕಾರಣಗಳ ಬಗ್ಗೆ ಕೇಳಿದಾಗ, ಸರ್ ನನಗೆ ಗರ್ಭಾವಸ್ಥೆ ಸಮಯದಲ್ಲಿ ತೊಂದರೆ ಬಂತು ಅಂತ ಹೇಳ್ತಾರೆ. ಅಂದರೆ ಪ್ರೆಗ್ನೆನ್ಸಿ ಇಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸ್ ಟು ಗೆಟ್ ಅನ್ ವೆರಿಕೋಸ್ ವೇನ್ಸ್. ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಆಫ್ ವೆರಿಕೋಸ್ ವೇನ್ಸ್ ಇರೋದು, ಅಥವಾ ಆ ಸಮಯದಲ್ಲಿ ಏನಾಗುತ್ತೆ, ಗರ್ಭಕೋಶದಲ್ಲಿ ಮಗು ಬೆಳೀತಾ ಇರುತ್ತೆ, ಅದರ ವೆಯ್ಟು ಕಾಲಿನ ರಕ್ತನಾಳಗಳ ಮೇಲೆ ಬೀಳ್ಬೋದು. ಮತ್ತು ಆ ಸಮಯದಲ್ಲಿ ಬ್ಲಡ್ ವಾಲ್ಯೂಮ್ ಅನ್ನೋದು ದೇಹದಲ್ಲಿ ಹೆಚ್ಚಾಗುತ್ತೆ. ಮತ್ತು ನಮ್ಮ ಮಹಿಳೆಯರು ಏನು ಮಾಡ್ತಾರೆ, ಒಂದ್ಸರಿ ಪ್ರೆಗ್ನೆಂಟ್ ಆಗಿದ ತಕ್ಷಣ ಎಲ್ಲ ಆ್ಯಕ್ಟಿವಿಟೀಸ್ನ ಸ್ಟಾಪ್ ಮಾಡಿಬಿಡುವಂಥದ್ದು, ವಾಕಿಂಗ್ ಸ್ಟಾಪ್ ಮಾಡಿಬಿಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಅದು ಡೈರೆಕ್ಟಾಗಿ ಮೆಟಬಾಲಿಸಮ್ ವೀಕ್ ಆಗುತ್ತೆ, ಡೈರೆಕ್ಟಾಗಿ ರಕ್ತ ಸಂಚಾರಕ್ಕೆ ಅಡೆತಡೆ ಆಗ್ತಾ ಇರೋದ್ರಿಂದ ಸೊ ಆ ಸಮಯದಲ್ಲಿ ವೆರಿಕೋಸ್ ವೇನ್ಸ್ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಒಂದು 30 to 40% ಆಫ್ ಲೇಡೀಸಲ್ಲಿ ಆಫ್ಟರ್ ಡೆಲಿವರಿ ಅದು ತಾನಾಗೆ ಕಡಿಮೆ ಆಗಿಬಿಡುತ್ತೆ. ಸ್ವಲ್ಪ ಜನಕ್ಕೆ ಅದು ಕಂಟಿನ್ಯೂ ಆಗುತ್ತೆ. ಸೊ ಕಂಟಿನ್ಯೂ ಆದಮೇಲೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ, ಅದು ಕರೆಕ್ಟಾದ ಒಂದು ಹೋಮಿಯೋಪತಿಕ್ ಮಾತ್ರೆಗಳನ್ನ ಕೊಡ್ತಾ ಬಂತು ಅಂದರೆ ಅದು ಗ್ರ್ಯಾಜುವಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ತುಂಬ ಜನಕ್ಕೆ ಏನಂದರೆ ಆಪ್ರೇಷನ್ ಮೊರೆ ಹೋಗಿ ಅಂತ ಸಜೆಸ್ಟ್ ಮಾಡಿರ್ತಾರೆ ಡಾಕ್ಟರ್. ಆದರೆ ಅವ್ರಿಗೆ ಆ ಆಪ್ರೇಷನ್ ಮೊರೆ ಹೋಗೋಕ್ಕೆ ಇಷ್ಟವಿರೋದಿಲ್ಲ. ಯಾಕಂದರೆ ತುಂಬ ಜನಕ್ಕೆ ನಾನಾ ರೀತಿ ಬೇರೆ ಬೇರೆ ಕಾಯಿಲೆಗಳಿಂದ ಅಥವಾ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳಿಂದ ಈ ರೀತಿ ಇರುತ್ತೆ. ಸೊ ಆಪ್ರೇಷನ್ ಮೊರೆ ಹೋಗದೇನೆ ಹೋಮಿಯೋಪತಿನಲ್ಲಿ ಇದಕ್ಕೆ ಶಾಶ್ವತ ಪರಿಹಾರ ಇದೆಯಾ ಅಂದರೆ ಉತ್ತರ ನಮಗೆ ನಮ್ಮ ಆ್ಯಸ್ ಎ ಹೋಮಿಯೋಪತಿಕ್ ವೈದ್ಯರಾಗಿ ನಮ್ಮ ಹೇಮು ಕೂಡ ಯಾವುದೇ ರೀತಿ ಶಸ್ತ್ರಚಿಕಿತ್ಸೆ ಮೊರೆ ಹೋಗಬಾರ್ದು ಅಂತ. ಬಟ್ ಎವ್ರಿ ಸಿಸ್ಟಮ್ ಆ್ಯಸ್ ಇಟ್ಸ್ ಓನ್ ಸ್ಕೋಪ್ ಆ್ಯಂಡ್ ಲಿಮಿಟೇಷನ್ಸ್. ಯಾವ ಸಮಯದಲ್ಲಿ ಪೇಷಂಟ್ ಬಂದರು, ಏನೆಲ್ಲ ತೊಂದರೆಗಳು ಇಟ್ಕೊಂಡು ಬಂದರು, ಏನೆಲ್ಲ ಚಿಕಿತ್ಸೆಗಳನ್ನ ತೊಗೊಂಡು ಬಂದರು. ಎಷ್ಟೋ ಜನ ನಮ್ಮಲ್ಲಿ ಬರ್ತಾರೆ, ಆಲ್ರೆಡಿ ನಾನು 2 ಸರಿ ಸರ್ಜರಿ ಮಾಡಿಸಿದ್ದೀನಿ ಡಾಕ್ಟರ್, ಇನ್ನೊಂದು ಸರಿ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸೊ ಯಾವ ಕಂಡೀಷನಲ್ಲಿ ಪೇಷಂಟ್ ಬಂದಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಯಾವುದೇ ಥರದ ಒಂದು ಸ್ಟೇಜಲ್ಲಿ ಬಂದರೂ ನಾವು ಕೊಡುವಂಥದ್ದು ಸೊ ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸನ್. ಅಂದರೆ ಅವರ ಸ್ವಭಾವಕ್ಕೆ ತಕ್ಕಂತೆ ನಾವು ಔಷಧಿಗಳನ್ನ ಕೊಡಬೇಕಾಗತ್ತೆ. ಅವ್ರ ಮೆಂಟಲ್ ನೇಚರ್ ಆಗಿರ್ಬೋದು, ಫಿಸಿಕಲ್ ನೇಚರ್ ಆಗಿರ್ಬೋದು, ಎಮೋಷನಲ್ ಪೆಥಾಲಜಿ ಆಗಿರ್ಬೋದು, ಮತ್ತು ಆ ವ್ಯಕ್ತಿಗೆ ಯಾಕೆ ವೆರಿಕೋಸ್ ವೇನ್ಸ್ ಬಂತು, ಅದರ ಹಿಂದಿನ ಕಾರಣಗಳೇನು ಅಂತ ತಿಳ್ಕೊಂಡು ನಾವು ಆ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ಸ್ ಕೊಟ್ಟಾಗ ಸೊ ಮೊದಲನೇದಾಗಿ ಇಂಪ್ರೂವ್ಮೆಂಟ್ ಆಗೋದು ದೇಹದಲ್ಲಿ ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಸೊ ಜೊತೆಗೆ ಕಾಲಿನ ರಕ್ತನಾಳಗಳ ಶಕ್ತಿ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಸೊ ಗ್ರ್ಯಾಜುವಲಿ ಇಟ್ ವಿಲ್ ಗೆಟ್ ಇಂಪ್ರೂವ್. ಬಟ್ ಒಂದು ಸರಿ ಹೋಮಿಯೋಪತಿಯಿಂದ ಇಂಪ್ರೂವ್ಮೆಂಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಸೊ ಯಾವುದೇ ರೀತಿ ಸಮಸ್ಯೆ ಉಂಟಾಗೋದಿಲ್ಲ. ಕಾಂಪ್ಲಿಕೇಶನ್ನ ಅವಾಯ್ಡ್ ಮಾಡ್ತಾ ಬರ್ಬೋದಾಗತ್ತೆ, ಅಲ್ಸರ್ ಆಗದಂಗೆ ನೋಡ್ಕೊಳ್ತಾ ಬರ್ಬೋದಾಗತ್ತೆ, ನೋವು, ಭಾರ, ಆ ಕಪ್ಪಾಗುವಂಥದ್ದು ಲಕ್ಷಣಗಳು ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಅದು ಕರೆಕ್ಟಾಗಿ ಆ ಮೆಡಿಸನ್ನು ಪೇಷಂಟ್ಗೆ ಒಂದು ಮೆಡಿಕೇಷನ್ಸ್ ಆಗಬೇಕು. ಬಟ್ ಬರೀ ಮೆಡಿಕೇಷನ್ಸ್ ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ. ಸೊ ನಮ್ಮ ಮೆಡಿಕೇಷನ್ ಜೊತೆಗೆ ಅವರ ಪಾತ್ರಗಳೇನು, ಅವರ ಮ್ಯಾನೇಜ್ಮೆಂಟ್ ಏನು, ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೋಬಾರ್ದು, ಕೂತ್ಕೋಬಾರ್ದು, ಸೊ ಕ್ರಾಸ್ಡ್ ಲೆಗ್ ಆಗಿ ಕೂತ್ಕೋಬಾರ್ದು, ಮತ್ತು ಆದಷ್ಟು ಬೀಟ್ರೂಟ್ ಜ್ಯೂಸ್ನ ತೊಗೊಳ್ಬೇಕು, ಆದಷ್ಟು ಫೈಬರ್ ರಿಚ್ ಫುಡ್ಸ್ನ ತೊಗೊಳ್ಬೇಕಾಗತ್ತೆ. ಸೊ ಮತ್ತು ಸ್ಮೋಕಿಂಗ್ ಅವಾಯ್ಡ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಆದಷ್ಟು ಅವರ ಇಂಡಿವಿಜುವಲಿಟಿ ಮೇಲೆ ನಾವು ಅಡ್ವೈಸ್ ಕೊಟ್ಟಾಗ ಖಂಡಿತ ಇಂಪ್ರೂವ್ಮೆಂಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೇನೋ. ಮತ್ತು ನಮ್ಮಲ್ಲಿ ಒಳ್ಳೆ ರಿಸಲ್ಟ್ಸ್ ಕೂಡ ಈ ನಿಟ್ಟಿನಲ್ಲಿದೆ ಅನ್ನೋದು ತಿಳಿಸ್ಬೋದಾಗುತ್ತೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ವೀಕ್ಷಕರೇ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿಗೆ ನೋಟ್ ಮಾಡ್ಕೊಳ್ಳಿ.
ನಮ್ಮ ಹೋಮಿಯೋಪತಿ ಬೆಂಗಳೂರಿನ ಬ್ರಾಂಚಸ್ ಮಲ್ಲೇಶ್ವರಂ ಹಾಗೂ ಜಯನಗರದಲ್ಲಿದೆ. ಇತರೆ ಬ್ರಾಂಚಸ್ಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆಯಲ್ಲಿ ಬ್ರಾಂಚಸ್ಗಳಿದೆ. ಉಡುಪಿ, ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಕೋಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ್ನಲ್ಲೂ ಕೂಡ ಬ್ರಾಂಚಸ್ಗಳಿದೆ. ವಿಸಿಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ: 080466647777, ಮತ್ತೊಂದು ಸಂಖ್ಯೆ 1800572222. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.